ಸಚಿವರು ಸಚಿವರ ಪುತ್ರರ ಹೆಸರು ಲೋಕಸಭಾ ಅಖಾಡದ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮುನ್ನೆಲೆಗೆ ಬಂದಿರೋದು ನಾವು ಗಮನಿಸಿದ್ವಿ. ಇದೀಗ ಎಚ್.ಸಿ. ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಬೇಕು. ಆದರೆ ಎಚ್.ಸಿ. ಮಹದೇವಪ್ಪ ಅವರು ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಸಿಗಲಿ ಅಂತ ಕೇಳ್ತಿದ್ದಾರೆ ಅನ್ನೋದು. ಆದರೆ ಈಗ ಎಚ್.ಸಿ. ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒತ್ತಡ ಹಾಕ್ತಿರೋದು ಅಸಲಿಗೆ ಯಾರು ಅನ್ನೋ ಪ್ರಶ್ನೆ. ಸಚಿವರಿದ್ದಾರೆ ಹಾಲಿ, ಆ ಸಚಿವ ಸ್ಥಾನವನ್ನ ಬಿಟ್ಟು ಲೋಕಸಭಾ ಅಖಾಡಕ್ಕೆ ಇಳಿಬೇಕು ಅಂತ ಹೇಳಿ ಯಾರು ಒತ್ತಡ ಹಾಕ್ತಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋ ಕುತೂಹಲ. ಇದ್ರ ಹಿಂದೆ ಬೇರೆಯದ್ದೇ ರೀತಿಯ ಪ್ರೆಷರ್ ಪಾಲಿಟಿಕ್ಸ್ ವರ್ಕ್ ಆಗ್ತಾ ಇದೆಯಾ? ಇನ್ ಕೇಸ್ ಏನಾದ್ರೂ ಪುತ್ರನ ಬದಲಿಗೆ ಎಚ್.ಸಿ. ಮಹದೇವಪ್ಪ ಅವರೇ ಲೋಕ ಅಖಾಡಕ್ಕೆ ಕಣಕ್ಕಿಳಿದ್ರೆ ಅವರಿಂದ ತೆರವಾಗುವ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರಿಂದಲೇ ಈ ರೀತಿಯಾಗಿ ಪ್ರೆಷರ್ ಪಾಲಿಟಿಕ್ಸ್ ನಡೆಸಲಾಗ್ತಾ ಇದೆಯಾ ಅನ್ನೋ ದೊಡ್ಡ ಕುತೂಹಲ ಮನೆ ಮಾಡಿದೆ. ತೆರವಾಗುವ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಕೆಲ ಶಾಸಕರು. ಅದೇ ಕಾರಣಕ್ಕೋಸ್ಕರ ಪುತ್ರ ಸುನಿಲ್ ಬೋಸ್ಗೆ ಬೇಡ, ಮಹದೇವಪ್ಪ ಅವರೇ ಸ್ಪರ್ಧೆಗಿಳಿಲಿ ಅನ್ನೋ ಪ್ರೆಷರ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಕೈಪಾಳಿದ ಒಳಗೆ ಅನ್ನುವ ಅನುಮಾನ. ಮತ್ತೊಂದು ಕಡೆ ಡಾಕ್ಟರ್ ಯತೀಂದ್ರ ಹೆಸರು ಮುನ್ನೆಲೆಗೆ ತಂದಿದ್ದಾರೆ ಶಾಸಕರು. MLC ಆಗಿ ನಂತರ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದ ಒಳಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ನೋಡಿ, ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಿರೋ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಸಚಿವರನ್ನೇ ಕಣಕ್ಕಿಳಿಸಬಹುದು ಅನ್ನೋ ಅಂದಾಜಿತ್ತು. ಆಗ ತೆರವಾಗುವ ಸ್ಥಾನಗಳಿಗೆ ಏನು ಅನ್ನೋ ಪ್ರಶ್ನೆ. ಇದೀಗ ಮಹದೇವಪ್ಪನವರ ವಿಚಾರದಲ್ಲಿ ಇಂಥದ್ದೇ ರಾಜಕೀಯ ನಡೀತಾ ಇದೆ. ಅವರು ಕಂಟೆಸ್ಟ್ ಮಾಡಿದ್ರೆ ಲೋಕಸಭೆಗೆ ಅವರಿಂದ ತೆರವಾಗುವ ಸಚಿವ ಸ್ಥಾನ ತಮಗಿರ್ಲಿ ಅಂತ ಹೇಳಿ ಕೆಲ ಶಾಸಕರು ಲೆಕ್ಕಾಚಾರ ಹಾಕ್ತಿದ್ದಾರೆ ಅನ್ನೋದು. ಯಾರದು, ಯಾವ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ 4 ಲೋಕಸಭಾ ಕ್ಷೇತ್ರದ ಏನು ಪಟ್ಟಿ ಆಯ್ಕೆ ಮಾಡೋದು ಸಾಕಷ್ಟು ಕಗ್ಗಟ್ಟಾಗಿರೋದು. ಅದರಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಕೂಡ ಸಾಕಷ್ಟು ಕಗ್ಗಟ್ಟಾಗಿದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಸುನಿಲ್ ಬೋಸ್ ಅವರ ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಆದರೆ ಸಚಿವ ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಶಾಸಕರುಗಳು ಕೂಡ ಸಾಕಷ್ಟು ಒತ್ತಡವನ್ನಾಗ್ತಾ ಇದ್ದಾರೆ. ಇದಕ್ಕೆ ಭಾಳ ಪ್ರಮುಖ ಕಾರಣ ಅಂತಂದರೆ ಮಹದೇವಪ್ಪ ಅವರ ಲೋಕಸಭೆಗೆ ಕಳಿಸಿದಾದಲ್ಲಿ ಅವರಿಂದ ತೆರವಾಗುವಂತಹ ಸಚಿವ ಸ್ಥಾನದ ಮೇಲೆ ಸಾಕಷ್ಟು ಕಣ್ಣಿಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಏನು 2014ರಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವರನ್ನ ಮಂತ್ರಿ ಮಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಂದ್ರಕ್ಕೆ ಕಳಿಸಿ ಅವರ ಮಗನಿಗೆ ಮಂತ್ರಿ ಸ್ಥಾನವನ್ನು ಮಾಡಿದ್ರು. ಅದೇ ಒಂದು ಸ್ಟ್ರಾಟಜಿಯನ್ನು ಕೂಡ ಇಲ್ಲೂ ಮಾಡೋದಕ್ಕೂ ಕೂಡ ಒಂದಷ್ಟು ಶಾಸಕರು CM ಮೇಲೆ ಒತ್ತಡವನ್ನು ಕೂಡ ಇರ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷರ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನು ಇರ್ತಾ ಇದ್ದಾರೆ. ಅವರಿಂದ ತೆರವಾಗುವಂತಹ ಸ್ಥಾನಕ್ಕೆ CM ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರನ್ನ ತರೋದಕ್ಕೆ, ಅದರಲ್ಲೂ ಕೂಡ ಏನು ವಿಧಾನ ಪರಿಷತ್ ಸದಸ್ಯಕ್ಕೆ ಅವರು ಆಯ್ಕೆ ಮಾಡಿ ಮೈಸೂರು ಉಸ್ತುವಾರಿಯನ್ನು ಅವರಿಗೆ ಕೊಡಿಸೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಸೊ ಹೀಗಾಗಿಯೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಸಾಕಷ್ಟು ಕಗ್ಗಟ್ಟಾಗಿರುವಂಥದ್ದು. ಈಗಾಗಲೇ ಸುನಿಲ್ ಬೋಸ್ ಅವರು ಟಿಕೆಟ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಫೈನಲ್ ಆಗಿದೆ ಅಂತೇಳಿ ಈಗಾಗಲೇ ಅವರು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಭೇಟಿ ಮಾಡಿ ಒಂದಷ್ಟು ಆಶೀರ್ವಾದಗಳು ಕೇಳ್ತಾ ಇದ್ದಾರೆ. ಈ ಮಧ್ಯೆ ಇವತ್ತಿಗೂ ಕೂಡ ಆ ಒಂದು ಕ್ಷೇತ್ರದ ಟಿಕೆಟ್ ಸಾಕಷ್ಟು ಕಗ್ಗಟ್ಟಾಗಿದೆ. ಅಂದರೆ ಇದಕ್ಕೆ ಸಾಕಷ್ಟು ಮಾಸ್ಟರ್ ಪ್ಲ್ಯಾನ್ಗಳಂತಂದರೆ ಅಂದರೆ ಮಹದೇವಪ್ಪ ಅವರು ಲೋಕಸಭೆಗೆ ಹೋಗಿದ್ದ ಆದಲ್ಲಿ ಅವರಿಂದ ತೆರವಾಗುವಂತಹ ಸ್ಥಾನದ ಮೇಲೆ ಸಾಕಷ್ಟು ಜನರು ಕಂಡಿಟ್ಟಿದ್ದಾರೆ. ಅದರಲ್ಲಿ CM ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವತ್ತು CM ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ. ಬಹುತೇಕ ಇವತ್ತು ಆ ಒಂದು ಕ್ಷೇತ್ರದ ಅಭ್ಯರ್ಥಿ ಕೂಡ ಅಂತಿಮ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಸೊ ಹೀಗಾಗಿ ಆ ಒಂದು ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾ ಇರೋದು ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.